ಶಿಗ್ಲಿ ಬಸ್ಸೆ ತಾವು ಹೇಳ್ತಾ ಇದ್ರಿ ಏನೇನು ನಡೆಯುತ್ತೆ ಈ ಬಳ್ಳಾರಿ ಜೈಲಿನಲ್ಲಿ ಅಂತ ನೀವು ನೋಡಿದಾಗೆ ಏನು ಫೆಸಿಲಿಟಿಗಳು ಹಾಗಾದ್ರಲ್ಲಿ? ಏನು ಫೆಸಿಲಿಟಿ ಅಂದರೆ ಈಗ ನಾನು ಒಂದು ಜೈಲಿಗೆ ಹೋಗಬೇಕು. ಈಗ ನನ್ನ 20 ಕೇಸ್ನಲ್ಲಿ ಆರೋಪಿ ಆಗಿ ಇಂಥ ಜೈಲಿಗೆ ಬರ್ತಾನೆ ಬಸ್ಸ ಅಂದರೆ ಆಗಲೇ ಅಲ್ಲಿ ಶಿಗ್ಲಿ ಬಸ್ಸನಿಗೆ ವ್ಯವಸ್ಥೆ ಆಗಿರ್ತೈತಿ. ಯಾಕಂದ್ರೆ ಅವ ನಮ್ಮ ಜೈಲಿನಾಗ ಇರಬೇಕು, ನಮ್ಮ ರೂಮ್ನಾಗ ಇರಬೇಕು, ನಮ್ಮ ಜೊತೆಲಿ ಇರಬೇಕು. ಯಾಕಂದ್ರೆ ಶಿಗ್ಲಿ ಬಸ್ಸನ್ ಅಂತೇಳಿ ಕಾನೂನು ತಿಳ್ಕೊಬೇಕಂತಂದು ರೌಡಿಗಳ ನನಗೆ ಗಾಂಜಾ ವ್ಯವಸ್ಥೆ ಎಲ್ಲನೂ ಮಾಡಿಕೊಟ್ಟಂತ ದಾಖಲಾದವು ಸರ್. ನಾನು ಸುಳ್ಳು ಹೇಳ್ತಾ ಇಲ್ಲ. ಅನುಭವಿಸಿದ್ದೇನೆ. ವ್ಯವಸ್ಥೆ ಅಂತಿದ್ರಿ, ಏನ್ ವ್ಯವಸ್ಥೆ ಮಾಡಿರ್ತಾರೆ? ವ್ಯವಸ್ಥೆ ಅಂದ್ರೆ ಏನು, ಅಲ್ಲಿ ಏನು ವ್ಯವಸ್ಥೆ ನಡೀತೈತಿ ಅಂದ್ರೆ ಗಾಂಜಾ ನಡೀತೈತಿ, ಮೊಬೈಲ್ಗಳು ಡೀಲ್ ನಡೀತೈತಿ, ಆಮೇಲೆ ಮತ್ತು ಅಲ್ಲಿ ರಮ್ಮಿ ನಡೀತೈತಿ. ಓಸಿ 12 ಗಂಟೆಗೆ ಕ್ಲೋಸ್ ಅನ್ನೋದು ತಿಳಿಸ್ತಾರ. ಬಟ್ಟಿ ಸೆರೆ ನಡೆದಿದ್ದವು, ಕೋಟಾ ನೋಟ್ ನಡೆದಂಥ ವ್ಯವಸ್ಥೆಗಳ ಜೈಲುಗಳು ನಾನು ನೋಡಿ ಬಂದಿದ್ದೀನಿ ಸರ್. ನಾನು ಯಾಕೆ ಸತ್ಯ ಹೇಳ್ತೇನೆ ಅಂದ್ರೆ ಈ ದೇಶ ಹಾಳು ಆಗ್ಬಾರ್ದು, ಈ ರಾಜ್ಯ ಹಾಳು ಆಗ್ಬಾರ್ದು ಇಂಥ ಭ್ರಷ್ಟರಿಂದ ಅಂತ ನಾನು ಸತ್ಯ ಹೇಳಕತ್ತಿದ್ದೀನಿ ಸರ್. ಯಾಕೆ ದರ್ಶನ್ ಅವರಿಗೆ ಅದು ಸೇಫ್ ಅಲ್ಲ ಬಳ್ಳಾರಿ ಜೈಲು ಅಂತ ತಾವು ಹೇಳ್ತಾ ಇದ್ದೀರಿ ಪದೇ ಪದೇ? ಯಾಕೆ ಹೇಳ್ತೇನೆ ಅಂದ್ರೆ ದರ್ಶನ್ ಅವರು ಇವತ್ತು ಆಂಧ್ರದಲ್ಲಿ ಫಾಲೋವರ್ಸ್ ಇದಾರೆ, ಗಡಿನಾಡದ ಜೈಲು ಪಕ್ಕದಲ್ಲಿರೋದು. ಇವತ್ತು ಕರ್ನಾಟಕದಲ್ಲಿ ಅಭಿಮಾನಿಗಳು ಅದಾರ. ಇವತ್ತು ನೋಡಿ ವ್ಯವಸ್ಥೆ ಅಂದ್ರೆ ಆಗ್ಲೇ ದರ್ಶನ್ ಅವರು ಬರ್ತಾ ಇದ್ದಾರೆ ಬಳ್ಳಾರಿಗೆ ಅಂದ್ರೆ ಆಗ್ಲೇ ಅಭಿಮಾನಿಗಳು ಜೈಲು ತುಂಬಿದಾರ. ಯಾಕಂದ್ರೆ ಅಲ್ಲಿ ವ್ಯವಸ್ಥೆಗಳು ಹಂಗಿರ್ತಾವ, ಅವ್ರಿಗೂ ಹಂಗೆ, ನನಗೂ ಶಿಗ್ಲಿ ಬಸ್ಸನ್ಗೂ ಹಂಗಿರ್ತಾವ, ಎಲ್ಲ ರೌಡಿಗಳಿಗೂ ಹಂಗಿರ್ತಾವ. ಇಂಥ ರೌಡಿ ಇವತ್ತು ದಡ್ಲಿ ಸೋಮಣ್ಣ ಬರ್ತಾ ಇದ್ದಾನಂದ್ರೆ ಅಲ್ಲಿ ಜೈಲ್ನಾಗ ಎಲ್ಲ ರೌಡಿಗಳು ವ್ಯವಸ್ಥೆ ಮಾಡಿ ಕೊಡ್ತಾರ. ಅಂದ್ರೆ ಬೆಂಗಳೂರಿನಲ್ಲಿ ಸರ್ ನಾವು ಸುಳ್ಳು ಹೇಳಂಗಿಲ್ಲ. ಯಾಕಲ್ಲ ಬೆಂಗಳೂರಲ್ಲಿ ಏನೇನ್ ಫೆಸಿಲಿಟಿ ಸಿಕ್ಕಿತ್ತು ಎಲ್ಲ ಬಳ್ಳಾರಿ ಜೈಲಲ್ಲೂ ಸಿಗುತ್ತೆ ಅಂತನಾ? ಈಗ ಬಳ್ಳಾರಿಯಲ್ಲಿ ರೌಡಿಗಳು ಕಮ್ಮಿ ಇರ್ಬೋದು ಸರ್, ಆದ್ರೆ ಇವನೇ ರೌಡಿ ಆಗ್ಬಿಡ್ತಾನ ಅಲ್ಲೇ ಬಳ್ಳಾರಿಗೆ ಹೋದ್ರೆ. ಯಾಕಂದ್ರೆ ಅಲ್ಲೆಲ್ಲ ಅಭಿಮಾನಿಗಳು ಕೊಂಡ್ಕೋಬೇಕಾದ್ರೆ ಎಲ್ಲ ಫುಟ್ಪಾತ್ ನಲ್ಲಿ ಇದ್ದವ್ರ ಕ್ರಿಮಿನಲ್ಗಳ, ಅವರೆಲ್ಲ ಹಾಳಾದವ್ರ ಅಬಿಚೋಲ್ಗಳು. ಅವ್ರೀಗ ಮುಕ್ಕರ್ ಬಿಟ್ಟನಂದ್ರೆ ದರ್ಶನಿಗೆ ದೊಡ್ಡ ರೌಡಿ ಆಗ್ಬಿಡ್ತಾನೆ. ಅವ್ನಿಗೆ ಏನಂದ್ರೆ ಕರ್ನಾಟಕದ ಜನ ಸಂಪರ್ಕ ಇಲ್ದಂತ ಜೈಲ್ ಯಾವ್ದಂದ್ರೆ ಸೇಫ್ ಜೈಲ್ ಯಾವ್ದಂದ್ರೆ TR ಜೈಲ್. ಅಲ್ಲಿ ಹಾಕಿದ್ರೆ ಅವ್ರ ಜೀವನ ಒಳ್ಳೇದಾಕೈತಿ, ಅವ್ರ ಹೆಂಡತಿ ಮಕ್ಕಳು ಕೂಡ್ತಾರ. ನನಗೆ ಅವ್ರ ಭವಿಷ್ಯ ಹಾಳು ಮಾಡ್ಬೇಕನ್ನೋದಿಲ್ಲ. ಅವ್ರ ಮೇಲೆ ಕೇಸ್ಗಳಾಗಿ ಮೇಲಿಂದ ಮೇಲೆ ಕೇಸ್ಗಳಾಗಿ ಅಲ್ಲಿ ಆರೋಪಿ ಜೈಲುಗಳೆಲ್ಲ ಕೆಟ್ಟ ಕೆರ ಹಿಡಿದು ಆಮೇಲೆ ಇವತ್ತು ಅಮಾಯಕರು ಸಾಯ್ಬಾರ್ದಿದ್ರಿಂದ ಅಂತ ಅಮಾಯಕರು ಸಸ್ಪೆಂಡ್ ಆಗ್ತಾರಲ್ಲ ಅದು ನಿಲ್ಬೇಕು. IG ಗೆ ಸಸ್ಪೆಂಡ್ ಮಾಡ್ರಿ, DIG ಗೆ ಸಸ್ಪೆಂಡ್ ಮಾಡ್ರಿ, ಸೂಪರಿಂಟೆಂಡೆಂಟ್ ಸಸ್ಪೆಂಡ್ ಮಾಡ್ರಿ. ಅವ್ರ ಆದೇಶ ಇಲ್ದಾನ. ಶಿಗ್ಲಿ ಬಸ್ಸಿಯಾ ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಶಿಗ್ಲಿ ಬಸ್ಸಿಯಾ 20 ವರ್ಷ ನೋಡಿದಾರಂತೆ, ಒಟ್ಟು ಆಗಾಗ ಹೋಗಿ ಬರ್ತಿದ್ರಂತೆ ಬಳ್ಳಾರಿ ಜೈಲ್ಗೆ. ಅವ್ರು ಹೇಳೋ ಪ್ರಕಾರ ಅದು ಬೆಂಗಳೂರು ಜೈಲ್ಗಿಂತ ಏನು ತುಂಬ ಹೊರತಾಗಿಲ್ಲ, ಅಲ್ಲೂ ಎಲ್ಲ ಫೆಸಿಲಿಟಿನೂ ಇದೆ. ದರ್ಶನ್ಗೆ ಆ ಜೈಲು ಸೇಫ್ ಅಲ್ಲ, ಹಾಗಾಗಿ ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಶಿಗ್ಲಿ ಬಸ್ಸಿಯಾ ಸಜೆಷನ್ ಕೊಟ್ಟಿದ್ದಾರೆ.